ಚೈತ್ರ ತ್ರಿವಿಕ್ರಮ್ ತಮಾಷೆಯಾಗುತ್ತೆ ಅಂತ ಜೈಲಲ್ಲಿ ಮಾಡಿದ ಕಿತಾಪತಿ ಸ್ವಲ್ಪ ಸೀರಿಯಸ್ ಆಗೋಯ್ತು. ಅಂದುಕೊಂಡಾಗೆ ಕಿಚ್ಚ ರಜತ್ಗೆ ಮಾತಿನ ಚಡಿ ಏಟು ಕೊಟ್ರು. ಆದ್ರೆ ಜೊತೆಲಿ ಧನ್ರಾಜ್ಗೂ ಬಿಸಿ ಮುಟ್ಟಿಸಿದ್ರು. ನಾಮಿನೇಷನ್ ವಿಚಾರದಲ್ಲಿ ಐಶ್ವರ್ಯ ಮೋಕ್ಷಿತನ ಮ್ಯಾನಿಪುಲೇಟ್ ಮಾಡಿದ್ರ. ಎಸ್, ನಿರೀಕ್ಷಿತ ಕಿಚ್ಚನ ವಾರದ ಪಂಚಾಯಿತಿಯಲ್ಲಿ ಈ ವಾರ ಹಲವಾರು ಇಂಟ್ರೆಸ್ಟಿಂಗ್ ಟಾಪಿಕ್ಗಳು ನೋಡೋಕೆ ಸಿಕ್ತು. ಅದರಲ್ಲಿ ಮೊದಲನೇದಾಗಿ ಬಂದಿದ್ದೆ ಒಟ್ಟಿಗೆ ಕಳಪೆ ಪಟ್ಕೊಂಡಿದ್ದ ತ್ರಿವಿಕ್ರಮ್ ಹಾಗೂ ಚೈತ್ರ ಬಗ್ಗೆ. ಕಳಪೆಯಾಗಿ ಜೈಲ್ಗೆ ಹೋಗಿ ಬಂದಿದ್ರೆ ಈ ವಿಚಾರ ಇಷ್ಟೊಂದು ಹೈಲೈಟ್ ಆಗ್ತಿರ್ಲಿಲ್ಲ. ಬಟ್ ಇಬ್ಬರು ಜೈಲಿಂದ ಆಚೆ ಬಂದು ಹೋಗಿದ್ದು ಮನೆ ಶಿಕ್ಷೆ ಪಡೀಲಿ ಅಂತ ಹೇಳಿದ್ದು ಸ್ವಲ್ಪ ಸೀರಿಯಸ್ ಆಯ್ತು. ಇವರಿಬ್ರು ಮಾಡಿದ ಕಿತಾಪತಿಯಿಂದ ಮನೆ ಚಿಕನ್ ಕಳ್ ಜೊತೆಗೆ ಕಿಚ್ಚ ಇದಕ್ಕೊಂದು ಪಾಠ ಕೂಡ ಕಲಿಸಿದ್ರು. ಮುಂದೆ ಈ ತಪ್ಪು ಯಾರು ಮಾಡಬಾರ್ದು ಅನ್ನೋ ವಾರ್ನಿಂಗ್ ಕೂಡ ಕೊಟ್ರು. ಇನ್ನು ಮನೆಯಲ್ಲಿ ನಾಮಿನೇಷನ್ ಪ್ರಕ್ರಿಯೆ ಪ್ರತಿ ವಾರನೂ ನಡೆಯುತ್ತೆ. ನಾಮಿನೇಷನ್ ಬಗ್ಗೆ ಡಿಸ್ಕಷನ್ ಮಾಡೋ ಹಾಗಿಲ್ಲ ಅನ್ನೋದು ಮನೆಯ ಮೇನ್ ರೂಲ್ಸ್ ಗಳಲ್ಲಿ ಒಂದು. ಆದ್ರೆ ಇಲ್ಲಿ ಯಾರನ್ನ ನಾಮಿನೇಟ್ ಮಾಡಬೇಕು ಅನ್ನೋದನ್ನ ಪ್ಲಾನ್ ಮಾಡಿ ನಾಮಿನೇಟ್ ಮಾಡಿದ್ರು. ಹೌದು, ನಾಮಿನೇಷನ್ಗೂ ಮುಂಚೆ ಐಶ್ವರ್ಯ ಮೋಕ್ಷಿತ ಹತ್ರ ಯಾರನ್ನ ನಾಮಿನೇಟ್ ಮಾಡಬೇಕು ಅನ್ನೋ ತರ ಮಾತನಾಡಿರೋದು ಸ್ಪಷ್ಟವಾಗಿದೆ. ಹೆಸರು ನೇರವಾಗಿ ಹೇಳದೇ ಇದ್ರೂ ಅದರ ಇಂಟೆನ್ಷನ್ ಅರ್ಥ ಸ್ಪಷ್ಟವಾಗಿತ್ತು. ಐಶ್ವರ್ಯ ಮೋಕ್ಷಿತನ ಮ್ಯಾನಿಪುಲೇಟ್ ಮಾಡಿದ್ರು ಅನ್ನೋದರ ಜೊತೆಗೆ ಮೋಕ್ಷಿತ ಸ್ವಂತ ಬುದ್ಧಿ ಉಪಯೋಗಿಸಬೇಕಿತ್ತು ಅನ್ನೋದು ಕಿಚ್ಚನ ಮಾತಾಗಿತ್ತು. ಇನ್ನು ಮಂಜು ಬರ್ತಾ ಬರ್ತಾ ರಾಯರ ಕುದುರೆ ಕತೆ ಆಯ್ತು ಅನ್ನೋ ಹಾಗೆ ಆಟ ಆಡ್ತಿದ್ದಾರೆ. ಎಸ್, ಕಿಚ್ಚ ಮಂಜುಗೆ ಈ ವಾರ ಕ್ಲಾಸ್ ತಗೊಂಡ್ರು. ಮೊದಲ ವಾರದ ಮಂಜುಗೂ 11ನೇ ವಾರದ ಮಂಜುಗೂ ಬಹಳ ಡಿಫ್ರೆಂಟ್ ಕಾಣಿಸ್ತಿದೆ ಅಂದ್ರು. ಮಂಜು ಆಟ, ಮಾತು, ಸ್ಟ್ರಾಟಜಿ ಎಲ್ಲದರಲ್ಲೂ ಸುಸ್ತಾಗಿದ್ದಾರೆ ಅನ್ನಿಸ್ತಿದೆ. ಇದು ಕೇವಲ ಕಿಚ್ಚನ ಪ್ರಶ್ನೆ ಅನ್ನೋದಕ್ಕಿಂತ ವೀಕ್ಷಕರ ಪ್ರಶ್ನೆ. ಇನ್ನು ಈ ವಾರದ ಪಂಚಾಯಿತಿಯ ಮೇನ್ ಟಾಪಿಕ್ ರಜತ್ ಧನ್ರಾಜ್ ಗುದ್ದಾಟ. ರಜತ್ಗೆ ಕಿಚ್ಚನ ಪಾಠ ಗ್ಯಾರಂಟಿ ಅಂದ್ಕೊಂಡಿದ್ವಿ. ಆದ್ರೆ ಕಿಚ್ಚ ರಜತ್ ಜೊತೆಗೆ ಧನ್ರಾಜ್ನು ಸೇರಿಸ್ಕೊಂಡಿದ್ರು. ರಜತ್ ವಾಯ್ಸ್ ಜೋರಾಗಿತ್ತು, ಪದ ಬಳಕೆ ಸರಿ ಇರ್ಲಿಲ್ಲ. ಜೊತೆಗೆ ಧನ್ರಾಜ್ನ ಉರ್ಸಿದ್ದು ಅಷ್ಟೇ ನಿಜವಾಗಿತ್ತು. ಮೈಕೈ ಮುಟ್ಟಿ ಇರಿಟೇಟ್ ಮಾಡಿದ್ದು ಧನ್ರಾಜ್ ತಪ್ಪು. ಇನ್ನು ಬೆದರಿಕೆ ಹಾಕೋ ರೀತಿ ಮಾತನಾಡಿದ್ದು, ಧನ್ರಾಜ್ನ ಹೊಡೆಯೋಕೆ ಹೋಗಿದ್ದು ಇನ್ನೂ ದೊಡ್ಡ ತಪ್ಪು. ಇದಕ್ಕೆ ಕಿಚ್ಚ ಬಿಗ್ ಬಾಸ್ ಕೊಟ್ಟಿದ್ದು ಡಿಫ್ರೆಂಟ್ ಶಿಕ್ಷೆ. ಚಕ್ರ ಇರೋ ಸೆಲ್ನಲ್ಲಿ ರಜತ್ ಬಂದಿಯಾದ್ರೆ ರಜತ್ ಎಲ್ಲೇ ಹೋಗ್ಬೇಕು ಅಂದ್ರೂ ಹೇಳ್ಕೊಂಡು ಹೋಗೋದು ಧನ್ರಾಜ್ ಶಿಕ್ಷೆಯಾಗಿದೆ. ಇದು ಎಷ್ಟರ ಮಟ್ಟಿಗೆ ವರ್ಕ್ ಆಗತ್ತೆ? ಇಬ್ಬರು ಬದಲಾಗ್ತಾರ? ಮನಸ್ತಾಪ ಕಮ್ಮಿ ಆಗುತ್ತಾ? ಇನ್ನು ಮನೆಯಲ್ಲಿ 8 ಜನ ನಾಮಿನೇಟ್ ಆಗಿದ್ದಾರೆ. ಇವರಲ್ಲಿ ಮನೇಲಿ ಉಳ್ಕೊಳ್ಳೋದು ಯಾರು, ಎಲಿಮಿನೇಟ್ ಆಗಿ ಹೋಗೋರು ಯಾರು? ಭಾನುವಾರದ ಪಂಚಾಯಿತಿಯಲ್ಲಿ ಕಾದು ನೋಡ್ಬೇಕು.